ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2026ರಲ್ಲಿ ರಿಲೀಸ್ ಆದ ಕ್ಯಾಪ್ಚರ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಮೇಗನ್ ಮತ್ತು ಪೀಟರ್ ಅನ್ನೋ ಕಪಲ್ನಿಂದ. ಇಬ್ಬರು ಕಾಡಿನಲ್ಲಿ ಜಾಗಿಂಗ್ ಮಾಡ್ತಾ ದಾರಿ ತಪ್ಪಿ ಬಿಡ್ತಾರೆ. ಆ ಗೊಂದಲದಲ್ಲಿ ಮೇಗನ್ನ ಕಾಲಿಗೆ ಬಲವಾದ ಗಾಯವಾಗುತ್ತೆ. ಪೀಟರ್ ಅವಳಿಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ, ಆದರೆ ಇಬ್ಬರ ಫೋನಲ್ಲೂ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿರುತ್ತೆ. ಬೇರೆ ದಾರಿ ಇಲ್ಲದೆ ಹೆದರುತ್ತಲೇ ಮುಂದೆ ಹೋಗುವಾಗ ಅವರಿಗೊಂದು ಹಳೆಯ ಮನೆ ಕಂಡು ಆ ಮನೆ ಖಾಲಿಗಿದ್ದ ಹಾಗೆ ಕಾಣುತ್ತೆ. ಪೀಟರ್ ಡೋರ್ ಬಡಿತಾನೆ. ಒಳಗಡೆಯಿಂದ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಬೇರೆ ಆಪ್ಷನ್ ಇಲ್ಲದೆ ಬೇಸ್ಮೆಂಟ್ ಮೂಲಕ ಒಳಗೋಗ್ತಾನೆ. ಅಲ್ಲಿ ಒಂದು ಫೋನ್ ಸಿಗುತ್ತೆ, ಆದರೆ ಸಿಗ್ನಲ್ ಇರಲ್ಲ. ಅಷ್ಟರಲ್ಲೇ ಮೇಲಿಂದ ಏನೋ ಸೌಂಡ್ ಕೇಳುತ್ತೆ. ಹೊರಗಡೆ ನಿಂತಿದ್ದ ಮೇಗನ್ಗೆ ಮೇಲಿನ ಫ್ಲೋರ್ನಲ್ಲಿ ಒಂದು ಕ್ಯಾಮ್ರಾ ರೆಕಾರ್ಡ್ ಆಗ್ತಿರೋದು ಕಾಣುತ್ತೆ. ಪೀಟರ್ ಮೇಲೆ ಹೋಗಿ ಚೆಕ್ ಮಾಡ್ತಾನೆ, ಆದರೆ ಅಲ್ಲಿ ಆ ಕ್ಯಾಮ್ರಾ ಬಿಟ್ರೆ ಬೇರೆ ಯಾರೂ ಇರಲ್ಲ. ಇತ್ತ ಹೊರಗಡೆ ಮೇಗನ್ಗೆ ಸಣ್ಣಗೆ ಪಿಸು ಮಾತಿನ ಸೌಂಡ್ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಆ ವಾಯ್ಸ್ ಜಾಸ್ತಿ ಆಗ್ತಾ ಆಗ್ತಾ ಯಾವುದೋ ಒಂದು ಕೆಟ್ಟ ಶಕ್ತಿ ಅವಳನ್ನ ಕಂಟ್ರೋಲ್ಗೆ ತಗೊಳುತ್ತೆ. ಅವಳು ಫುಲ್ ಪೊಸೆಸ್ ಆಗಿ ಕೆಲವೇ ಕ್ಷಣಗಳಲ್ಲಿ ಸತ್ತು ಹೋಗ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಆಬಿ ಅನ್ನೋ ಹುಡುಗಿಯ ಕಡೆ ಶಿಫ್ಟ್ ಆಗುತ್ತೆ. ಅವಳು ಬೆಳಿಗ್ಗೆ ಡೋರ್ ಬೆಲ್ ಸೌಂಡ್ಗೆ ಎಚ್ಚರವಾಗ್ತಾಳೆ. ಬಾಗಿಲು ತೆಗೆದರೆ ಅವಳ ಫಾಸ್ಟರ್ ಬ್ರದರ್ ಸ್ಟೀವ್ ನಿಂತಿರ್ತಾನೆ. ಸಿಟಿಯಲ್ಲಿ ಕೆಲಸ ಇರೋದ್ರಿಂದ ಒಂದೆರಡು ದಿನ ಇರೋಕೆ ಇಲ್ಲಿಗೆ ಬಂದಿರ್ತಾನೆ. ಆಬಿ ತನ್ನ ಬಯೋಲಾಜಿಕಲ್ ಪೇರೆಂಟ್ಸ್ ಹುಡುಕೋಕೆ ಸ್ಟೀವ್ ಹತ್ತಿರ ಹೆಲ್ಪ್ ಕೇಳಿರ್ತಾಳೆ. ಅದಕ್ಕೆ ಸ್ಟೀವ್, ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗಲಿಲ್ಲ, ಆದರೆ ನಿನ್ನ ಬಗ್ಗೆ ಒಬ್ಬ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಅವರ ನಂಬರ್ ಕೊಡ್ತಾನೆ. ಆಬಿ ಆ ಲಾಯರ್ಗೆ ಕಾಲ್ ಮಾಡ್ತಾಳೆ. ಲಾಯರ್ ಮನೆಗೆ ಬಂದು, ಕಾಡಿನ ಹತ್ತಿರ ಒಂದು ಹಳೆಯ ಮನೆ ಪತ್ತೆಯಾಗಿದೆ, ಅದು ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ಫಾಸ್ಟರ್ ಕೇರ್ನಲ್ಲಿ ಬೆಳೆದ ಆಬಿಗೆ ಇದು ಫುಲ್ ಕನ್ಫ್ಯೂಷನ್ ತರಿಸುತ್ತೆ. ಬ್ಯಾಂಕ್ ಆ ಪ್ರಾಪರ್ಟಿನ ವಶಪಡಿಸಿಕೊಳ್ಳಬೇಕಿತ್ತು, ಆದರೆ ಯಾಕೋ ಹಾಗೆ ಬಿಟ್ಟಿದ್ದಾರೆ. ಈಗ ನೀನೇ ಅದಕ್ಕೆ ಅಫಿಷಿಯಲ್ ಓನರ್ ಅಂತ ಡಾಕ್ಯುಮೆಂಟ್ಸ್ಗೆ ಸೈನ್ ತಗೋತಾರೆ. ಆಬಿ ಬ್ಯಾಗನ್ನು ಪ್ಯಾಕ್ ಮಾಡ್ತಿರುವಾಗ ಸ್ಟೀವ್ಗೆ ಫಾಸ್ಟರ್ ಸಿಸ್ಟರ್ ಲಾರಾ ಕಾಲ್ ಮಾಡ್ತಾಳೆ. ಅವಳು ಫುಲ್ ಕೋಪದಲ್ಲಿರ್ತಾಳೆ, ಯಾಕಂದ್ರೆ ಆಬಿ ಅವಳ ಅಪಾರ್ಟ್ಮೆಂಟ್ನಲ್ಲಿ ಯಾರಿಗೂ ಹೇಳದೆ 2 ತಿಂಗಳಿಂದ ಇರ್ತಾಳೆ. ಈ ವಿಷಯ ಲಾರಾಗೆ ನೇಬರ್ಸ್ ಮೂಲಕ ಗೊತ್ತಾಗಿರುತ್ತೆ. ತಕ್ಷಣ ಖಾಲಿ ಮಾಡುವಂತ ವಾರ್ನ್ ಮಾಡ್ತಾಳೆ. ಆಬಿ ಸಾರಿ ಕೇಳಿ, ನನಗೆ ಸಿಟಿ ಆಚೆ ಒಂದು ಮನೆ ಸಿಕ್ಕಿದೆ, ಅದನ್ನು ರೆಡಿ ಮಾಡಿ ಸೇಲ್ ಮಾಡಿ ನಿನ್ನ ಸಾಲ ತೀರಿಸ್ತೀನಿ, ಜೊತೆಗೆ ನನ್ನ ರಿಯಲ್ ಪೇರೆಂಟ್ಸ್ ಯಾರು ಅಂತ ಅಲ್ಲೇನಾದರೂ ಸುಳಿವು ಸಿಗಬಹುದು ಅಂತ ಹೇಳ್ತಾಳೆ. ಸ್ಟೀವ್ ಡ್ರಾಪ್ ಕೊಡ್ತೀನಿ ಅಂದ್ರು ಬೇಡ ಎಂದು ಹೇಳಿ ಟ್ರೈನ್ನಲ್ಲಿ ಹೊರಡ್ತಾಳೆ. ಸ್ಟೇಷನ್ ತಲುಪಿದಾಗ ಆ ಜಾಗ ಫುಲ್ ಖಾಲಿಯಾಗಿರುತ್ತೆ. ಯಾವ ಟ್ಯಾಕ್ಸಿನೂ ಇರಲ್ಲ. ಹೆಲ್ಪ್ಗಾಗಿ ಹತ್ತಿರದ ಬಾರ್ಗೆ ಹೋಗಿ ಟ್ಯಾಕ್ಸಿ ಬಗ್ಗೆ ಕೇಳ್ತಾಳೆ. ಬಾರ್ ಟೆಂಡರ್ ಇಲ್ಲಿ ಟ್ಯಾಕ್ಸಿ ಸಿಗಲ್ಲ ಅಂತಾನೆ. ಆದರೆ ಆಬಿ, ನಾನು 38 ಮಿಲ್ಲರ್ ರೋಡ್ಗೆ ಹೋಗಬೇಕು ಅಂದ ತಕ್ಷಣ ಅಲ್ಲಿದ್ದವರೆಲ್ಲ ಸಡನ್ ಆಗಿ ಸೈಲೆಂಟ್ ಆಗ್ತಾರೆ. ಆಬಿ, ಯಾರಾದರೂ ಆ ಕಡೆ ಬರೋದಿದ್ರೆ ಡ್ರಾಪ್ ಕೊಡಿ, ಡ್ರಿಂಕ್ಸ್ ಕೊಡಿಸ್ತೀನಿ ಅಂದಾಗಲೂ ಯಾರೂ ಒಪ್ಪಲ್ಲ. ಕೊನೆಗೆ ಕೈಲ್ ಅನ್ನೋ ವ್ಯಕ್ತಿ ಡ್ರಾಪ್ ಕೊಡೋಕೆ ಒಪ್ಕೊಂತಾನೆ. ಕಾರ್ನಲ್ಲಿ ಹೋಗುವಾಗ ಕೈಲ್, ಅಲ್ಲಿ ಎಲ್ಲರೂ ಹಾಗೆ ಬಿಹೇವ್ ಮಾಡಿದ್ದಕ್ಕೆ ಸಾರಿ, ನಿನ್ನನ್ನು ನೋಡಿ ಅವರಿಗೆ ಯಾರೋ ನೆನಪಾದ್ರು ಅಂತಾನೆ. ಮನೆ ಹತ್ತಿರ ಡ್ರಾಪ್ ಮಾಡಿ ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಆ ಮನೆ ಬೇರೆ ಯಾವುದೂ ಅಲ್ಲ, ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ ಅದೇ ಮನೆ. ಮನೆ ಒಳಗೆ ಹೋಗ್ತಿದ್ದಂತೆ ಯಾವುದೋ ಪ್ರಾಣಿ ಸತ್ತಿರೋ ರೀತಿ ಫುಲ್ ಕೆಟ್ಟ ಸ್ಮೆಲ್ ಬರುತ್ತೆ. ಆದರೆ ಮನೆಯಲ್ಲಿ ಪವರ್ ಸಪ್ಲೈ ಇರುತ್ತೆ. ಆಟಿಕ್ ಕಡೆಯಿಂದ ಸೌಂಡ್ ಬರೋದನ್ನು ಕೇಳಿ ಮೇಲೆ ಹೋಗ್ತಾಳೆ. ಅಲ್ಲಿ ಮಗುವಿನ ತೊಟ್ಟಿಲು, ಕೆಲವು ಬಟ್ಟೆಗಳು, ಒಂದು ಕ್ಯಾಮ್ರಾ ಮತ್ತೆ ಸಾಲು ಸಾಲಾಗಿ ಡೇಟ್ ಹಾಕಿರೋ ವಿಡಿಯೋ ಟೇಪ್ ಸಿಗುತ್ತೆ. ಅಷ್ಟರಲ್ಲೇ ಸ್ಟೀವ್ ಕಾಲ್ ಬಂದು ಮಿಸ್ ಕಾಲ್ ಆಗಿರುತ್ತೆ. ಮನೆ ಒಳಗೆ ಸಿಗ್ನಲ್ ಇಲ್ಲದೆ ಹೊರಗಡೆ ಬಂದಾಗ ಮನೆ ಮೇಲಿನ ಫ್ಲೋರ್ನಲ್ಲಿ ಯಾರೋ ನಿಂತಂತೆ ಕಾಣುತ್ತೆ. ಅದು ನನ್ನ ಭ್ರಮೆ ಇರಬೇಕಂತ ಆಬಿ ಅದನ್ನು ಇಗ್ನೋರ್ ಮಾಡ್ತಾಳೆ. ಆ ರಾತ್ರಿ ಆಬಿ ಮೊದಲನೇ ಟೇಪ್ ಪ್ಲೇ ಮಾಡ್ತಾಳೆ. ಅದರಲ್ಲಿ ಜೇಸನ್ ಮತ್ತು ಕ್ಯಾಮರನ್ ಅನ್ನೋ ಹ್ಯಾಪಿ ಕಪಲ್ ಇರ್ತಾರೆ. ಕ್ಯಾಮರಾನ್ ಸೈಕಾಲಜಿಸ್ಟ್ ಆಗಿರ್ತಾಳೆ. ತನ್ನ ಮೊದಲ ಪೇಷಂಟ್ನ ಪ್ರಿಪೇರ್ ಮಾಡ್ತಿರ್ತಾಳೆ. ವಿಡಿಯೋ ರಿವೈಂಡ್ ಮಾಡಿ ನೋಡುವಾಗ ಕ್ಯಾಮರಾನ್ ನೇರವಾಗಿ ಕ್ಯಾಮ್ರಾ ಕಡೆ ಅಂದರೆ ಆಬಿಯನ್ನೇ ನೋಡ್ತಿರೋ ಹಾಗೆ ಅನ್ನಿಸುತ್ತೆ. 2ನೇ ಟೇಪ್ನಲ್ಲಿ ಇಂಟರ್ವ್ಯೂ ಪ್ರಾಕ್ಟೀಸ್ ಇರುತ್ತೆ. 3ನೇ ಟೇಪ್ನಲ್ಲಿ ಜೇಸನ್ಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಕಾಣಿಸುತ್ತೆ. ಆ ರಾತ್ರಿ ಆಬಿ ಮಲಗಿದ್ದಾಗ ಒಂದು ಶ್ಯಾಡೋ ಫಿಗರ್ ಹಾಲ್ನಲ್ಲಿ ಓಡಾಡುತ್ತೆ. ಮರುದಿನ ಜೇಸನ್ಗೆ ಹುಷಾರಿಲ್ಲ ಅನ್ನೋ ಲೆಟರ್ ಸಿಗುತ್ತೆ. ಜಾಗಿಂಗ್ ಮುಗಿಸಿ ಬಂದ ಮೇಲೆ ಮನೆಯ ಫೋಟೋಗಳನ್ನು ತಗೋತಾಳೆ. ಶವರ್ ಮುಗಿಸಿ ಬಂದಾಗ ಮುಚ್ಚಿದ್ದ ರೂಮ್ ಓಪನ್ ಆಗಿರುತ್ತೆ. ಆಟಿಕ್ನಿಂದ ಸೌಂಡ್ ಬಂದು ಕ್ಯಾಮ್ರಾ ಮೂಲಕ ನೋಡಿದಾಗ ಹೊರಗಡೆ ಒಬ್ಬ ವ್ಯಕ್ತಿ ನಿಂತಿರೋದು ಶ್ಯಾಡೋ ರೀತಿ ಕಾಣುತ್ತೆ. ಆದರೆ ಡೈರೆಕ್ಟ್ ಆಗಿ ನೋಡಿದ್ರೆ ಯಾರೂ ಇರಲ್ಲ. ಆಮೇಲೆ ಕೈಲ್ ಬರ್ತಾನೆ. ಆಬಿ ಆ ಮನೆ ಬಗ್ಗೆ ಹೇಳಿದಾಗ
ಕೈಲ್ ಅವಳನ್ನ ಬಾರ್ಗೆ ಕರ್ಕೊಂಡು ಹೋಗಿ ಒಂದು ಹಳೆಯ ನ್ಯೂಸ್ ತೋರಿಸ್ತಾನೆ. ಜೇಸನ್ ಮತ್ತು ಕ್ಯಾಮ್ರನ್ ಇದ್ದ ಮನೆಯಲ್ಲಿ 13 ಹೆಣಗಳು ಸಿಕ್ಕಿದ್ದು. ಜೇಸನ್ ಮತ್ತು ಕ್ಯಾಮ್ರನ್ನ ಬಾಡಿಗಳು ಕೂಡ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದ್ವು. ಆದ್ರೆ ಅವರ ಹೆಣ್ಣು ಮಗು ಮಾತ್ರ ಸಿಗಲೇ ಇಲ್ಲ. ಅಷ್ಟರಲ್ಲೇ ಬಾರ್ನಲ್ಲಿದ್ದ ಒಬ್ಬ ಕಸ್ಟಮರ್ ಆಬಿ ಮೇಲೆ ಕಿರುಚಾಡಿ ಇಲ್ಲಿಂದ ಹೊರಟೋಗು ಅಂತಾನೆ. ಕೈಲ್ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾನೆ. ದಾರಿಯಲ್ಲಿ ಕೈಲ್ ಆ ಕಿರುಚಾಡಿದ್ದ ವ್ಯಕ್ತಿಯ ಮಗ ಕೂಡ ಆ ಮನೆಯಲ್ಲಿ ಕೊಲೆಯಾಗಿದ್ದ ಎಂದು ಹೇಳ್ತಾನೆ. ಮನೆಗೆ ಬಂದ ಮೇಲೆ ಕೈಲ್ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಆ ಜೇಸನ್ ಮತ್ತು ಕ್ಯಾಮ್ರಾನ್ ಅವರ ಮಗುವೆ ನೀನು. ಜೇಸನ್ಗೆ ಕ್ಯಾಮ್ರಾನ್ ವಿಚ್ ಅಂತ ಗೊತ್ತಾಗಿ, ಅಂದರೆ ಮಾಟಗಾತಿ ಎಂದು ಗೊತ್ತಾಗಿ ಅವಳನ್ನ ಸುಟ್ಟಾಕಿದ. ಆ ಸಮಯದಲ್ಲಿ ಅವನು ಕೂಡ ಸುಟ್ಟು ಹೋದ ಅಂತ ಜನರು ನಂಬಿದ್ದಾರೆ. ನೀನು ಬದುಕಿರೋದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ಕೇಳಿ ಶಾಕ್ ಆದ ಆಬಿಗೆ ಕೈಲ್ ಸಮಾಧಾನ ಮಾಡ್ತಾನೆ. ಇಬ್ಬರ ನಡುವೆ ಕ್ಲೋಸ್ನೆಸ್ ಹೆಚ್ಚಾಗಿ ಅಂದಿನ ರಾತ್ರಿ ಇಬ್ಬರು ಜೊತೆಯಾಗಿ ಕಳೀತಾರೆ. ಮರುದಿನ ಬೆಳಿಗ್ಗೆ ಕೈಲ್ ಹೊರಡುವಾಗ ಆಟಿಕ್ನಲ್ಲಿ ಟಿವಿ ಆನ್ ಆಗಿರೋದು ಕಾಣುತ್ತೆ. ಮೇಲೆ ಹೋಗಿ ನೋಡಿದಾಗ ಟಿವಿ ಸ್ಕ್ರೀನಲ್ಲಿ ತನ್ನನ್ನೇ ರೆಕಾರ್ಡ್ ಮಾಡ್ತಿರೋದು ಕಾಣುತ್ತೆ. ಹೊರಗಡೆ ಓಡೋಗೋಕೆ ಟ್ರೈ ಮಾಡ್ತಾನೆ. ಆದರೆ ಯಾವುದೋ ಅನ್ಸೀನ್ ಫೋರ್ಸ್ ಅವನನ್ನ ಲಾಕ್ ಮಾಡಿ ಸ್ಕ್ರೀನ್ ಮೂಲಕವೇ ಅಟ್ಯಾಕ್ ಮಾಡಿ ಸಾಯಿಸುತ್ತೆ. ಆಬಿ ಎಚ್ಚರವಾದಾಗ ಕೈಲ್ನ ಕಾರ್ ಇರಲ್ಲ. ಅವನು ಹೋದ ಅನ್ಕೊಂಡು ಮತ್ತಷ್ಟು ಟೇಪ್ಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಕೆವಿನ್ ಅನ್ನೋ ಪೇಷಂಟ್ ವಿಡಿಯೋದಲ್ಲಿ ನನ್ನ ಒಳಗೆ ಡೆವಿಲ್ ಇದೆ ಎಂದು ಕಿರುಚಾಡ್ತಾನೆ. ಇದ್ದಕ್ಕಿದ್ದಂತೆ ಅವನು ಪೊಸೆಸ್ ಆಗಿ ಕ್ಯಾಮ್ರಾನ್ ಪ್ರೆಗ್ನೆಂಟ್ ಇರೋ ವಿಷಯ ಹೇಳ್ತಾನೆ. ಆಮೇಲೆ ಜೋರಾಗಿ ಕಿರುಚಿದಾಗ ವಿಡಿಯೋ ಕಟ್ ಆಗುತ್ತೆ. ಸ್ಟೀವ್ ಕಾಲ್ ಮಾಡಿ ಆ ಮನೆಗೆ ಡಾರ್ಕ್ ಹಿಸ್ಟರಿ ಇದೆ, ಅದನ್ನ ಮಾರೋಕೆ ಆಗಲ್ಲ, ಇಲ್ಲಿಗೇನೆ ಬಂದು ಬಿಡು ಅಂತಾನೆ. ಆಗ ಆಬಿ ನನಗೆ ಗೊತ್ತು, ಈ ಕ್ಯಾಮ್ರಾದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋವರೆಗೂ ನಾನು ಬರಲ್ಲ ಅಂತಾಳೆ. ಆಬಿಗೆ ಇದು ಇವಿಲ್ ಕ್ಯಾಮ್ರಾ ಅನ್ನೋ ನೋಟ್ ಸಿಗುತ್ತೆ. ಕ್ಯಾಮ್ರಾ ಹಿಡಿದು ಮನೆ ಸುತ್ತುವಾಗ ಆಟಿಕ್ನಲ್ಲಿ ಒಂದು ಭಯಾನಕ ಆಕಾರ ಕಾಣುತ್ತೆ. ಅಷ್ಟರಲ್ಲೇ ಬಾಗಿಲು ತಟ್ಟೋದು ಕೇಳುತ್ತೆ. ಬಂದಿದ್ದು ಕೈಲ್ ತಂಗಿ. ಕೈಲ್ ನಿನ್ನೆ ರಾತ್ರಿಯಿಂದ ಫೋನ್ ತೆಗಿತಿಲ್ಲ ಅಂತ ಹೇಳಿ ಕೈಲ್ ತನ್ನ ಫ್ರೆಂಡ್ಗೆ ಕಳಿಸಿದ್ದ ಆಬಿಯ ಫೋಟೋ ತೋರಿಸ್ತಾಳೆ. ಅದರಲ್ಲಿ ಜೂನಿಯರ್ ವಿಚ್ ಅಂತ ಬರೆದಿರುತ್ತೆ. ಆಬಿಗೆ ನಾನು ಮೋಸ ಹೋದೆ ಎಂದು ಅನ್ನಿಸುತ್ತೆ. ಕೈಲ್ ತಂಗಿ ಅವಳ ನಂಬರ್ ತಗೊಂಡು ಅಲ್ಲಿಂದ ಹೊರಡುತ್ತಾಳೆ. ರಾತ್ರಿ ಆಬಿ ಇನ್ನೊಂದು ಟೇಪ್ ಕೇಳ್ತಾಳೆ. ಅದರಲ್ಲಿ ಡಾಕ್ಟರ್ ಫ್ರಾಂಕ್ಲಿನ್ ಎಂಬಾತ ಕೆವಿನ್ನ ಕುತ್ತಿಗೆಯ ಮೇಲಿರುವ ಮಾರ್ಕ್ ಏನ್ಷಿಯಂಟ್ ಡಿಮೋನಿಕ್ ಸಿಂಬಲ್ ಆಗಿದೆ. ಆ ಕೆಟ್ಟ ಶಕ್ತಿ ಅವನಿಂದ ಕ್ಯಾಮ್ರಾಗೆ ಟ್ರಾನ್ಸ್ಫರ್ ಆಗಿದೆ. ಇದರಿಂದ ಆ ಕ್ಯಾಮ್ರಾ ಸಂಪೂರ್ಣವಾಗಿ ಕರ್ಸಾಗಿದೆ. ಅದನ್ನ ದಯವಿಟ್ಟು ಯೂಸ್ ಮಾಡಬೇಡಿ, ಅದನ್ನ ತಕ್ಷಣ ಡೆಸ್ಟ್ರಾಯ್ ಮಾಡಿ ಅಂತ ವಾರ್ನ್ ಮಾಡ್ತಾರೆ. ಇತ್ತ ಕೈಲ್ ತಂಗಿ ತನ್ನ ಅಣ್ಣನಿಗಾಗಿ ಪುನಃ ಆ ಮನೆಗೆ ಬಂದು ಆಟಿಕ್ಗೆ ಹೋಗಿ ಕ್ಯಾಮ್ರಾದಲ್ಲಿ ನೋಡಿದಾಗ ಕೈಲ್ನ ಮುಖವೆಲ್ಲ ಡ್ಯಾಮೇಜ್ ಆಗಿರುವ ರೀತಿ ಭಯಾನಕವಾದ ಹೆಣ ಕಾಣುತ್ತೆ. ತಕ್ಷಣ ಯಾರು ಅವಳ ಮೇಲೂ ಅಟ್ಯಾಕ್ ಮಾಡ್ತಾರೆ. ಇತ್ತ ಸ್ಟೀವ್ ರಿಸರ್ಚ್ ಮಾಡಿ ಅಲ್ಲಿ ಸಿಕ್ಕ 15 ಬಾಡಿಗಳ ಫೇಸ್ ಸ್ಕ್ರಾಚ್ ಆಗಿತ್ತು. 8 ವರ್ಷದ ಹಿಂದೆ ಅದೇ ಮನೆಯಿಂದ ಸರ್ವೈವ್ ಆಗಿದ್ದ ಒಬ್ಬ ವ್ಯಕ್ತಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿದ್ದ. ಆತನೇ ಜಾನ್ ಡೋ. 2 ವರ್ಷದ ಹಿಂದೆ ಆತ ಎಸ್ಕೇಪ್ ಆಗಿದ್ದ. ಆ ಜಾನ್ ಡೋ ಬೇರೆ ಯಾರೂ ಅಲ್ಲ, ನಿನ್ನ ರಿಯಲ್ ಫಾದರ್ ಜೇಸನ್. ಅವನು ಸತ್ತಿಲ್ಲ, ಆ ಮನೆಯಲ್ಲೇ ಅಡಗಿ ಕುಳಿತಿದ್ದಾನೆ ಅಂತ ಆಬಿಗೆ ವಾಯ್ಸ್ ಮೇಲ್ ಕಳಿಸ್ತಾನೆ. ಆಬಿ ಬೇಸ್ಮೆಂಟ್ನಲ್ಲಿರೋ ಹಿಡನ್ ಡೋರ್ ಓಪನ್ ಮಾಡ್ತಾಳೆ. ಅಲ್ಲಿ ಮುಖವನ್ನ ಭಯಾನಕವಾಗಿ ಸ್ಕ್ರಾಚ್ ಮಾಡಿರೋ ಡೆಡ್ ಬಾಡಿ ಸಿಗುತ್ತೆ. ಅಷ್ಟರಲ್ಲಿ ಯಾರು ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾರೆ. ಆಬಿಗೆ ಎಚ್ಚರವಾದಾಗ ಅವಳನ್ನ ಬೇಸ್ಮೆಂಟ್ನಲ್ಲಿ ಕಟ್ಟಿ ಹಾಕಿರ್ತಾರೆ. ಪಕ್ಕದಲ್ಲಿ ಕೈಲ್ ತಂಗಿ ಪೇಜ್ ಕೂಡ ಇರ್ತಾಳೆ. ಅಲ್ಲಿಗೆ ಆಬಿಯ ಫಾದರ್ ಜೇಸನ್ ಅಂದ್ರೆ ಜಾನ್ ಡೋ ಎಂಟ್ರಿ ಕೊಡ್ತಾನೆ. ಅವನು ಕೈಲ್ ತಂಗಿ ಮುಂದೆ ಆ ಕ್ಯಾಮ್ರಾ ಆನ್ ಮಾಡ್ತಾನೆ. ತಕ್ಷಣ ಆ ಇವಿಲ್ ಎಂಟಿಟಿ ಅವಳನ್ನ ಪೊಸೆಸ್ ಮಾಡಿ ಕ್ಯಾಮ್ರಾದಿಂದ ಬರೋ ಡೆಮೋನಿಕ್ ಕೈಗಳಿಂದ ಅವಳ ಮುಖವನ್ನೇ ಭೀಕರವಾಗಿ ಹರಿದು ಹಾಕಿ ಸಾಯಿಸಿಬಿಡುತ್ತೆ. ಇತ್ತ ಸ್ಟೀವ್ ಮನೆಗೆ ಬರ್ತಾನೆ. ಆದರೆ ಜೇಸನ್ ಅವನ ಮೇಲೂ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಜೇಸನ್ ಪುನಃ ಆಬಿಗೆ ಕತ್ತರಿ ಕೊಟ್ಟು ನಿನ್ನ ಕಟ್ಟುಗಳನ್ನ ನೀನೆ ಕಟ್ ಮಾಡ್ಕೋ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆಬಿ ತನ್ನ ಕೈಗೆ ಸಿಕ್ಕ ಕತ್ತರಿಯಿಂದ ಕಟ್ಟುಗಳನ್ನ ಕಟ್ ಮಾಡಿಕೊಂಡು ಆಟಿಕ್ಗೆ ಹೋದಾಗ ಅಲ್ಲಿ ಸ್ಟೀವ್ನನ್ನು ಕಟ್ಟಿ ಹಾಕಿ ಕ್ಯಾಮ್ರಾ ಮೂಲಕ ಸಾಯಿಸೋಕೆ ಜೇಸನ್ ರೆಡಿಯಾಗಿರ್ತಾನೆ. ಆಗ ಜೇಸನ್ ಆಬಿಗೆ ನೀನೆ ಈ ಕ್ಯಾಮ್ರಾವನ್ನ ಆನ್ ಮಾಡುವಂತ ಫೋರ್ಸ್ ಮಾಡ್ತಾನೆ. ಆಬಿ ಆ ಕ್ಯಾಮ್ರಾದಲ್ಲಿ ನೋಡಿದಾಗ ಅವಳ ಮದರ್ ಕ್ಯಾಮ್ರೂನ್ ಆತ್ಮ ಅಪಿಯರ್ ಆಗಿ ಎಲ್ಲ ಸರಿ ಹೋಗುತ್ತೆ, ಈ ಕೆಲಸವನ್ನ ನೀನೇ ಮಾಡುವಂತಾಳೆ. ಆಗ ಆಬಿ ಸ್ಟೀವ್ಗೆ ಸಾರಿ ಹೇಳಿ ಕೂಡಲೇ ಆ ಕ್ಯಾಮ್ರಾವನ್ನ ತಂದೆ ಜೇಸನ್ ಕಡೆ ತಿರುಗಿಸಿ ಆನ್ ಮಾಡ್ತಾಳೆ. ಆ ಕ್ಷಣವೇ ಜೇಸನ್ ಕರ್ಸಾಗ್ತಾನೆ. ಆ ಇವಿಲ್ ಎಂಟಿಟಿ ಜೇಸನ್ನ ಮುಖವನ್ನ ಕೈಯಿಂದ ಹರಿದು ಹಾಕಿ ಭೀಕರವಾಗಿ ಸಾಯಿಸುತ್ತೆ. ಆಬಿ ಸ್ಟೀವ್ನನ್ನ ಫ್ರೀ ಮಾಡಿ ಇಬ್ಬರು ಸೇರಿ ಆ ಕರ್ಸ್ಡ್ ಕ್ಯಾಮ್ರಾವನ್ನ ಸುಟ್ಟು ಹಾಕ್ತಾರೆ ಅಂತ ನಾವು ಅಂದುಕೊಂಡಿರ್ತೀವಿ. ಆದರೆ ಸ್ಟೀವ್ ಕಾರ್ ಕೀ ತರೋಕೆ ಒಳಗೆ ಹೋದಾಗ ಹೊರಗಡೆ ಕಾಯ್ತಿರೋ ಆಬಿಗೆ ಕಾಡಿನಿಂದ ವಿಚಿತ್ರ ಸೌಂಡ್ ಕೇಳುತ್ತೆ. ತಿರುಗಿ ನೋಡಿದ್ರೆ ಕ್ಯಾಮರೂನ್ನ ಹಳೆಯ ಸತ್ತ ಪೇಷಂಟ್ನ ಆತ್ಮ ಸ್ಮೈಲ್ ಮಾಡ್ತಾ ಅವಳನ್ನ ನೋಡ್ತಿರುತ್ತೆ.
ಇದೇಗೆ ಸಾಧ್ಯ ಅಂತ ಹೆದರಿದ ಆಬಿ ಮನೆ ಕಡೆ ನೋಡಿದಾಗ ಆಟಿಕ್ ವಿಂಡೋದಲ್ಲಿ ಅವಳ ಅಪ್ಪ ಅಮ್ಮನ ಆತ್ಮ ಹಾಗೆ ಆ ಮನೆಯಲ್ಲಿ ಸತ್ತಿದ್ದ ಎಲ್ಲರ ಆತ್ಮಗಳು ಅವಳನ್ನ ಹಾಂಟ್ ಮಾಡೋಕೆ ಶುರು ಮಾಡುತ್ತೆ. ಅವೆಲ್ಲ ಅವಳನ್ನ ನಿಂತು ನೋಡ್ತಿರುತ್ತೆ. ಇದರಿಂದ ಆಬಿ ಫುಲ್ ಹೆದರಿ ಹೋಗ್ತಾಳೆ. ಸ್ನೇಹಿತರೆ, ಅಸಲಿಗೆ ಈ ಮೂವಿಯ ಎಂಡಿಂಗ್ ಏನು ಗೊತ್ತಾ? ಆಬಿ ಮತ್ತು ಸ್ಟೀವ್ ಆ ಮನೆಯಿಂದ ಬದುಕಿ ಹೊರಗೆ ಬರೋದೇ ಇಲ್ಲ. ಕೊನೆಯ ಸೀನ್ನಲ್ಲಿ ಅವರಿಬ್ಬರು ಆಟಿಕ್ನಲ್ಲಿ ಕಟ್ಟಿ ಹಾಕಲ್ಪಟ್ಟಿರೋದನ್ನ ತೋರಿಸ್ತಾರೆ. ಅವರ ಸಾವು ಕ್ಯಾಮ್ರಾದಿಂದಲೇ ಆಗಿರುತ್ತೆ. ಆಬಿಯ ಆತ್ಮವೇ ಮಿಕ್ಕ ಬಾಕಿ ಎಲ್ಲರ ಆತ್ಮಗಳನ್ನ ನೋಡುತ್ತಿದ್ದಿದ್ದು. ಜೊತೆಗೆ ಇನ್ನೊಂದು ಕರ್ಸ್ಟ್ ಕ್ಯಾಮ್ರಾ ಎಲ್ಲೋ ಸೇಫ್ ಆಗಿದೆ ಅನ್ನೋದನ್ನ ತೋರಿಸ್ತಾರೆ. ಅಲ್ಲಿಗೆ ಕ್ಯಾಪ್ಚರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಸಿನಿಮಾದಲ್ಲಿ ಬಹಳ ಜನರಿಗೆ ಅರ್ಥವಾಗದೆ ಉಳಿಯುವ ದೊಡ್ಡ ಪ್ರಶ್ನೆ ಅಂದರೆ ಆ ಕ್ಯಾಮ್ ಕಾರ್ಡರ್ಗೆ ಕರ್ಸ್ ಹೇಗೆ ಬಂತು ಅನ್ನೋದು. ಸಿನಿಮಾ ಇದನ್ನ ನೇರವಾಗಿ ಹೇಳೋದಿಲ್ಲ, ಆದರೆ ಕಥೆಯಲ್ಲಿ ಕೊಟ್ಟಿರುವ ಸುಳಿವುಗಳನ್ನು ಜೋಡಿಸಿದರೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಆಬಿಯ ತಾಯಿ ಕ್ಯಾಮ್ರೋನ್ ಒಬ್ಬ ಥೆರಪಿಸ್ಟ್ ಆಗಿದ್ದು ತನ್ನ ಎಲ್ಲ ಥೆರಪಿ ಸೆಷನ್ಗಳನ್ನು ಇದೇ ಕ್ಯಾಮ್ ಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡ್ತಿದ್ಲು. ಒಂದು ದಿನ ಕೆವಿನ್ ಎಂಬ ಪೇಷಂಟ್ ತನ್ನೊಳಗೆ ಒಂದು ಡಿಮನ್ ಇದೆ ಎಂದು ಹೇಳಿಕೊಂಡು ಬರ್ತಾನೆ. ಮೊದಲಿಗೆ ಕ್ಯಾಮ್ರೋನ್ ಇದನ್ನ ಸಾಮಾನ್ಯ ಮಾನಸಿಕ ಸಮಸ್ಯೆ ಅಂದುಕೊಳ್ತಾಳೆ. ಆದರೆ ಸೆಷನ್ ನಡೆಯುವಾಗ ಕೆವಿನ್ ಏಕಾಏಕಿ ಪೊಸೆಸ್ ಆಗ್ತಾನೆ. ಆಗ ಮಾತನಾಡೋದು ಕೆವಿನ್ ಅಲ್ಲ, ಅವನ ಒಳಗಿರುವ ಡಿಮನ್. ಆ ಡಿಮನ್ಗೆ ಕ್ಯಾಮರಾನ್ ಗರ್ಭಿಣಿ ಎನ್ನುವುದು ಕೂಡ ಗೊತ್ತಿರುತ್ತೆ. ಮುಂದೆ ಅವಳಿಗೆ ಹುಟ್ಟಲಿರುವ ಮಗು ಆಬಿ ಬಗ್ಗೆ ಕೂಡ ತಿಳಿದಿರುತ್ತೆ. ಅಂದರೆ ಅದು ಸಾಮಾನ್ಯ ಸ್ಪಿರಿಟ್ ಅಲ್ಲ, ಭವಿಷ್ಯವನ್ನ ನೋಡಬಲ್ಲ ಅತ್ಯಂತ ಶಕ್ತಿಶಾಲಿ ಡಿಮನ್ ಎನ್ನುವುದು ಎಲ್ಲೇ ಗೊತ್ತಾಗುತ್ತೆ. ನಂತರ ಡಾಕ್ಟರ್ ಫ್ರಾಂಕ್ನ ರೆಕಾರ್ಡಿಂಗ್ನಲ್ಲಿ ಒಂದು ಪ್ರಮುಖ ಸುಳಿವು ಸಿಗುತ್ತೆ. ಕೆವಿನ್ನ ಒಳಗಿರುವ ಡಿಮನ್ ಈ ಕ್ಯಾಮ್ ಕಾರ್ಡರ್ನನ್ನೇ ತನ್ನ ವಾಸಸ್ಥಾನ ಅಥವಾ ವೆಸಲ್ ಆಗಿ ಮಾಡಿಕೊಂಡಿರಬಹುದು ಎಂದು ಅವರು ಹೇಳ್ತಾರೆ. ಹಾರರ್ ಕಥೆಗಳಲ್ಲಿ ವೆಸಲ್ ಅಂದ್ರೆ ಆತ್ಮ ಅಥವಾ ಡಿಮನ್ ನೆಲೆಸುವ ಒಂದು ವಸ್ತು. ಹೇಗೆ ಆನೆಬಲ್ ಸಿನಿಮಾದಲ್ಲಿ ಗೊಂಬೆ ವೆಸಲ್ ಆಗಿತ್ತು, ದ ರಿಂಗ್ ಸಿನಿಮಾದಲ್ಲಿ ವಿಡಿಯೋ ಟೇಪ್ ವೆಸಲ್ ಆಗಿತ್ತು, ಅದೇ ರೀತಿ ಈ ಸಿನಿಮಾದಲ್ಲಿ ಕ್ಯಾಮ್ ಕಾರ್ಡರ್ ಡಿಮನ್ನ ವೆಸಲ್ ಆಗಿ ಬದಲಾಗಿರುತ್ತೆ. ಅಂದರೆ ಕೆವಿನ್ನ ಒಳಗಿರುವ ಡಿಮನ್ ಥೆರಪಿ ಸೆಷನ್ ಸಮಯದಲ್ಲೇ ಕ್ಯಾಮ್ರಾದ ಮೇಲೆ ತನ್ನ ಪ್ರಭಾವ ಬೀರಿಕೊಂಡು ನಂತರ ಅದರೊಳಗೆ ನೆಲೆಸಿರುತ್ತೆ. ಅದಾದ ನಂತರ ಈ ಕ್ಯಾಮ್ರಾ ಒಂದು ಶಾಪಿತ ದ್ವಾರವಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಯಾರೇ ಅದರ ಲೆನ್ಸ್ಗೆ ನೇರವಾಗಿ ನೋಡಿದರು ಅಥವಾ ಅದರ ಮೂಲಕ ರೆಕಾರ್ಡ್ ಆದರೂ ಡಿಮನ್ ಅವರೊಂದಿಗೆ ಸಂಪರ್ಕ ಸಾಧಿಸುತ್ತೆ. ಕ್ಯಾಮ್ರಾ ಆನ್ ಆದಾಗ ಅದು ನರಕದ ಲೋಕಕ್ಕೆ ಒಂದು ಬಾಗಿಲು ತೆರೆಯುತ್ತೆ. ಅದಕ್ಕಾಗಿಯೇ ಸಾಮಾನ್ಯ ಕಣ್ಣಿಗೆ ಕಾಣದ ರಕ್ತದ ಗುರುತುಗಳು, ಡಿಮನ್ ಸಿಂಬಲ್ಗಳು, ಆತ್ಮಗಳು ಮತ್ತು ಸತ್ತವರು ಆ ಕ್ಯಾಮ್ರಾದಲ್ಲಿ ಮಾತ್ರ ಕಾಣಿಸ್ತಿರ್ತಾರೆ. ಆದರೆ ಡಿಮನ್ ತನ್ನ ಬಲಿಗಳನ್ನ ತಕ್ಷಣ ಕೊಲ್ಲೋದಿಲ್ಲ. ಮೊದಲು ಭ್ರಮೆಗಳು, ಪೊಸೆಷನ್ಗಳು ಮತ್ತು ಆತ್ಮಗಳ ವಿಷನ್ ತೋರಿಸಿ ಅವರ ಮೇಲೆ ತನ್ನ ಹಿಡಿತ ಸಾಧಿಸುತ್ತೆ. ನಂತರ ಸರಿಯಾದ ಸಮಯ ಬಂದಾಗ ಅವರ ಆತ್ಮವನ್ನೇ ಕಿತ್ತುಕೊಳ್ಳುತ್ತೆ. ಅತ್ಯಂತ ಭಯಾನಕ ಸಂಗತಿ ಏನಂದ್ರೆ ಈ ಡಿಮನ್ನಿಂದ ಸಾವಾದವರು ಸಂಪೂರ್ಣವಾಗಿ ಮುಕ್ತರಾಗೋದಿಲ್ಲ. ಅವರ ಆತ್ಮಗಳು ಡಿಮನ್ನ ವೈಯಕ್ತಿಕ ನರಕದಲ್ಲಿ ಸಿಲುಕಿಕೊಳ್ಳುತ್ತೆ. ತಾವು ಸತ್ತಿದ್ದೇವೆ ಎನ್ನುವುದೇ ಅವರಿಗೆ ಗೊತ್ತಿರೋದಿಲ್ಲ. ತಮ್ಮ ಹಳೆಯ ನೋವು, ಭಯ ಮತ್ತು ಗಿಲ್ಟ್ಗಳ ಮಧ್ಯೆ ಸಿಕ್ಕಿಕೊಂಡೇ ಇರ್ತಾರೆ. ಅದಕ್ಕಾಗಿಯೇ ಕ್ಯಾಮ್ರಾನ್, ಆಬಿ, ಸ್ಟೀವ್ ಮತ್ತು ಉಳಿದ ಎಲ್ಲ ಆತ್ಮಗಳು ಅದೇ ಮನೆಯ ಸುತ್ತಲೇ ಅಲೆದಾಡುತ್ತಿರುವುದನ್ನು ನಾವು ಕ್ಲೈಮ್ಯಾಕ್ಸ್ನಲ್ಲಿ ನೋಡಿದ್ದು. ಜೇಸನ್ ಜನರನ್ನ ಕೊಲ್ಲುತ್ತಿದ್ದಾನೆ ಎಂದು ಮೊದಲಿಗೆ ಅನ್ನಿಸಿದರೂ ನಿಜವಾಗಿ ಅವನು ಡಿಮನ್ಗೆ ನಿರಂತರವಾಗಿ ಬಲಿಗಳನ್ನ ನೀಡುತ್ತಿದ್ದ. ಏಕೆಂದರೆ ಡಿಮನ್ಗೆ ಬಲಿಗಳನ್ನ ಕೊಟ್ಟರೆ ಅದು ಅವನನ್ನು ಮತ್ತು ಅವನ ಮಗಳು ಆಬಿಯನ್ನು ತಕ್ಷಣಕ್ಕೆ ಕೊಲ್ಲೋದಿಲ್ಲ ಅನ್ನೋದನ್ನ ಕಂಡುಕೊಂಡಿದ್ದ. ಒಂದು ರೀತಿಯಲ್ಲಿ ಅವನು ಡಿಮನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಅಂತಾನೆ ಹೇಳ್ಬೋದು. ನಾನು ನಿನಗೆ ಆತ್ಮಗಳನ್ನ ಕೊಡ್ತೀನಿ, ನೀನು ನನ್ನನ್ನು, ನನ್ನ ಮಗಳನ್ನ ಬದುಕಿಡು ಎಂಬ ಲೆಕ್ಕದಲ್ಲಿ ಅವನು ವರ್ಷಗಳ ಕಾಲ ಇದನ್ನೇ ಮಾಡ್ತಿದ್ದ. ಇನ್ನು ಕೊನೆಯಲ್ಲಿ ಆಬಿ ಮತ್ತು ಸ್ಟೀವ್ ಕ್ಯಾಮ್ರಾವನ್ನ ಸುಟ್ಟು ಕರ್ಸ್ ಮುಗಿದಿದೆ ಎಂದು ಭಾವಿಸಿರ್ತಾರೆ. ಆದರೆ ಸಿನಿಮಾದ ಕೊನೆಯ ಟ್ವಿಸ್ಟ್ ಏನಂದ್ರೆ ಆಗಲೇ ಅವರು ಕ್ಯಾಮ್ರಾದ ಬಲಿಯಾಗಿರ್ತಾರೆ. ಕ್ಯಾಮ್ರಾ ಮೊದಲೇ ಅವರನ್ನ ರೆಕಾರ್ಡ್ ಮಾಡಿರುತ್ತೆ ಮತ್ತು ಡಿಮನ್ ಅವರ ನೆನಪುಗಳನ್ನೇ ಬದಲಾಯಿಸಿರುತ್ತೆ. ಅಂದರೆ ಕ್ಯಾಮ್ರಾ ನಾಶವಾಗಿಲ್ಲ, ಡಿಮನ್ನಿಂದ ಪರಿಹಾರ ಕೂಡ ಸಿಕ್ಕಿಲ್ಲ. ಅದು ಇನ್ನು ಅದರ ಒಳಗೆಯೇ ಬದುಕಿದ್ದು ತನ್ನ ಮುಂದಿನ ಬಲಿಗಾಗಿ ಕಾಯುತ್ತಿದೆ. ಹಾಗಾಗಿ ಈ ಸಿನಿಮಾದ ನಿಜವಾದ ವಿಲನ್ ಜೇಸನ್ ಅಲ್ಲ, ಕ್ಯಾಮ್ರಾ ಕೂಡ ಅಲ್ಲ. ನಿಜವಾದ ವಿಲನ್ ಅಂದರೆ ಆ ಕ್ಯಾಮ್ ಕಾರ್ಡರ್ ಒಳಗೆ ವಾಸಿಸ್ತಿರುವ ಶಕ್ತಿಶಾಲಿ ಡಿಮನ್. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮಿಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಮೂವಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.